ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲರೂ ತುಂಬ ಅದೃಷ್ಟಶಾಲಿಗಳಂತೆ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದರೆ ಈ ಒಂದು ಕುಬೇರನ ಸಂಖ್ಯೆಯನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಎಂಥದ್ದೇ ಒಂದು ದುಡ್ಡಿನ ಸಮಸ್ಯೆ ಅನ್ನೋವಂಥದ್ದು ನಿಮಗೆ ಒದಗಿದ್ರೂ ಕೂಡ ಅದು ನಿಮಗೆ ಮಿರಾಕಲ್ ರೀತಿಯಲ್ಲಿ ಚೇಂಜ್ ಆಗುತ್ತೆ. ದುಡ್ಡು ಇವಾಗಿನ ಒಂದು ಕಾಲಕ್ಕೆ ದುಡ್ಡಿದ್ರೆ ದುನಿಯಾ ಅನ್ನೋವಂಥ ಕಾಲ ಆಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ನಮ್ಗೆ ಏನೇ ಒಂದು ಸಣ್ಣ ವಸ್ತು ದೊಡ್ಡ ವಸ್ತು ತೆಗೆದುಕೊಳ್ಳೋದು ಕೂಡ ಹಣ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ನಾವು ಏನೇ ಒಂದು ತೊಗೊಳಕೊಳ್ತೀವಿ, ಒಂದು ಬಟ್ಟೆ, ಒಂದು ಮನೆ ಗ್ರಾಸರೀಸು, ಮಕ್ಕಳಿಗೆ ಏನಾನ ಕೊಡಿಸ್ಬೇಕು, ಇವಾಗ ದುಡ್ಡಿಗೆ ವ್ಯಾಲ್ಯೂವೇ ಇಲ್ಲದ ರೀತಿಯ ಆಗ್ಬಿಟ್ಟಿದೆ. ಇವಾಗ ವ್ಯಾಲ್ಯೂ ಇರೋವಂಥದ್ದು ಭೂಮಿಗೆ ಮತ್ತು ಚಿನ್ನಕ್ಕೆ. ಹಾಗಾಗಿ ಈ ಒಂದು ಚಿನ್ನದಂಥ ಸಂದೇಶವನ್ನು ನಿಮ್ಮ ಒಂದು ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಆಗಿರ್ಬೋದು, ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋನ ಯಾವತ್ತು ಬೇಕಾದರೂ ಅವ್ರ ಕೈಗೆ ಹೋಗಿ ಸಿಗುತ್ತೋ ಅವತ್ತು ಅವರು ಕುಬೇರರಾಗೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ನಾನಂದರೆ, ನಾನು ಕೂಡ ಇದನ್ನು ಪರ್ಸ್ನಲ್ಲಾಗಿ ನಮ್ಮ ಸ್ನೇಹಿತರಿಗಾಗಿರ್ಬೋದು, ನಾನಾಗಿರ್ಬೋದು ಕೂಡ ಈ ಪರ್ಸ್ನಲ್ಲಾಗಿ ಈ ಒಂದು ನಂಬರ್ಸನ್ನು ನಾವು ಕೂಡ ಕಳೆದು 3 ತಿಂಗಳಿಂದ ನಾನು ಬರೆದುಕೊಳ್ತಾ ಇದ್ದೀನಿ. ಅದರಿಂದ ನನಗೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ನಂಬಿಕೆ ಇಟ್ಟು ಬರ್ಕೊಳ್ಬೇಕು. ಮತ್ತು ಇದನ್ನು ನೀವು ಯಾರಿಗೆ ಬೇಕಾದರೂ ಹೇಳಬಹುದು, ಏನು ಈ ನಂಬರ್ನ ಈ ಥರ ಬರ್ಕೊಂಡಿದ್ದೀರಿ ಅಂತಂದರೆ ನೀವು ಚಿಕ್ಕದಾಗನ ಬರಿಬೋದು, ದೊಡ್ಡದಾಗನ ಬರಿಬಹುದು. ಆದರೆ ಆಗಿ ಆ ಜಾಗದಲ್ಲಿನೇ ಬರಿಬೇಕಾಗುತ್ತೆ. ಯಾರು ಬೇಕಾದರೂ ನೀವು ನಿಮ್ಮ ಸ್ನೇಹಿತರಿಗಾಗೋದು, ನಿಮ್ಮ ಫ್ರೆಂಡ್ಗಾಗಿರ್ಬೋದು ಹೇಳಬಹುದು. ಏನಕ್ಕೆ ಬರ್ಕೊಂಡಿದ್ದೀವಿ ಅಂದರೆ ನೋಡಿ, ಈ ಥರ ಗುಪ್ತವಾಗಿ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ನಿಮ್ಮ ಅಕೌಂಟಿಗೆ ಏನು ಗೊತ್ತೇ ಇರೋದಿಲ್ಲ, ಹಳೇದು ಯಾವುದೋ ಕಾಲದ್ದಿರುತ್ತೆ, ಯಾರಿಗೋ ಕೊಟ್ಬಿಟ್ಟಿರ್ತೀರಿ. ಆ ಥರವಾಗಿ ನಿಮಗೆ ದುಡ್ಡು ಅನ್ನುವಂಥದ್ದು ಬರೋವಂಥದ್ದು. ಯಾರಿಗೋ ಒಂದು 500 ರೂಪಾಯಿ ಕೊಟ್ಟು ನೀವು ಮರ್ತೇ ಹೋಗ್ಬಿಟ್ಟಿರ್ತೀರಿ. ಅವ್ರು ನಿಮಗೆ ಸಿಕ್ಕಿರೋದೇ ಇಲ್ಲ. ಅವರು ಅಚಾನಕ್ಕಾಗಿ ಸಿಗೋದು, ನಿಮಗೆ ಹಾಕುವಂಥದ್ದಾಗಿರ್ಬೋದು. ಇಲ್ಲ ನೀವೇನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಾಯಿದ್ರಿ, ಪ್ರತಿನಿತ್ಯ ನೀವು ಈ ನಂಬರನ್ನು ಬರೆಯೋದ್ರಿಂದ ಪ್ರತಿನಿತ್ಯ ನಿಮಗೆ ಪ್ರವಾಹದ ರೀತಿಯಲ್ಲಿ ಒಂದು ಆಗುತ್ತೆ. ನಿಮಗೆ ದುಡ್ಡು ಅನ್ನೋವಂಥದ್ದು ಬರುತ್ತೆ. ನಮ್ಮ ಕೈನಲ್ಲಿ 1 ರೂಪಾಯಿ ಇಲ್ಲ, 1 ನಯಾ ಪೈಸಾ ಕೂಡ ಇಲ್ಲ ನಮ್ಗೆ ಅನ್ನೋವಂಥವ್ರು ಕೂಡ ಖಂಡಿತವಾಗ್ಲೂ ಬರೆದುಕೊಳ್ಳಿ. ಅವತ್ತಿನ ದಿವಸ ನಿಮಗೆ ದುಡಿಮೆ ಇಲ್ಲ, ಏನೂ ಇಲ್ಲ ಅಂದ್ರೂ ಕೂಡ ನೀವು ಸಂಜೆ ಅಷ್ಟೊತ್ತಿಗೆ ನಿಮ್ಮ ಕೈಗೆ ಒಂದು ಇಷ್ಟು ಅಂತ ನಾನು ಮೊತ್ತ ಹೇಳಲ್ಲ, ಖಂಡಿತವಾಗ್ಲೂ ನಿಮ್ಮ ಕೈಗೆ ಅವತ್ತಿನ ದಿನದಲ್ಲಿ ದುಡ್ಡು ಅನ್ನೋವಂಥದ್ದು ಬಂದು ಸೇರುತ್ತೆ. ಇಲ್ಲ ನೀವೇ ಯಾರಿಗಾನ ಕೊಟ್ಟಿರೋದಾಗಿರ್ಬೋದು, ಇಲ್ಲ ನಿಮ್ಗೆ ಯಾರನ್ನ ಕೊಡೋರಾಗಿರ್ಬೋದು, ಹುಡ್ಕೊಂಬಂದು ದುಡ್ಡು ಕೊಡೋವಂಥದ್ದಾಗಿರಬಹುದು. ಆ ರೀತಿಯಾಗೆಲ್ಲ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಕುಬೇರನ ಏಂಜಲ್ ನಂಬರನ್ನು ನೀವು ಬರೆದುಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ಅನುಕೂಲ ಅನ್ನೋವಂಥದ್ದು ಆಗುತ್ತೆ. ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನೀರಿನ ಥರ ಕರ್ಗೋಗ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಒಂದಷ್ಟು ಉಳಿಯುತ್ತೆ. ಏನಕ್ಕೆ ಖರ್ಚು ಮಾಡ್ತಾಯಿದ್ರಿ, ಏನು ಮಾಡ್ತಾಯಿದ್ರಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ಈ ಒಂದು ನಂಬರನ್ನು ನೀವು ಬರೆದುಕೊಂಡು ನೋಡಿ. ಇದನ್ನು ಯಾವಾಗ ಬೇಕಾದರೂ ಬರಿಬಹುದು. ಯಾಕಂದರೆ ನಾವೇನೋ ನೀರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಹೋಗ್ಬಿಡುತ್ತೆ ಅನ್ನೋವಂಥದ್ದಿಲ್ಲ. ಅದು ಹೋಯ್ತಾ, ನೀವು ನೋಡ್ಕೊಳ್ತಾ ಇರಿ, ಹೋಯ್ತಾ ಮತ್ತೆ ಜೋಬಲ್ಲೊಂದು ಕೆಚ್ ಪೆನ್ನು ಅಥವಾ ಪೆನ್ನು ಮಾರ್ಕರ್ನ ಏನೋ ಒಂದು ಇಟ್ಕೊಂಡಿರಿ. ಖಂಡಿತವಾಗ್ಲೂ ಅದು ಹೋಯ್ತಾ ಮತ್ತೆ ಬರೆದುಕೊಳ್ಳಿ. ಅದಕ್ಕೆ ನಿಮಗೆ ಟೈಮು ಕೂಡ ಏನು ಜಾಸ್ತಿ ಇರೋದಿಲ್ಲ, ಕೇವಲ 3 ಅಕ್ಷರ ಅಷ್ಟೇ. ಈ ಒಂದು 3 ಅಕ್ಷರಕ್ಕೆ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ಶಕ್ತಿ ಇದೆ. ಬಟ್ ಆದರೆ ನಂಬಿಕೆ ಇರಬೇಕು. ನೀವು ಯಾವಾಗ ಬೇಕಾದರೂ ನೀವು ಈ ನಂಬರನ್ನು ಬರ್ಕೋಬಹುದು. ಕುಬೇರನ ಆಶೀರ್ವಾದ ಅನ್ನೋವಂಥ ಸದಾಕಾಲ ಸಿಗುತ್ತೆ. ಹಾಗಾಗಿ ಕುಬೇರನು ಆಗ್ಬಿಟ್ವಿ ನಾವು ಅಂತಂದರೆ ದೇವರು ನಮ್ಗೆ ಎಂತೆಂಥವ್ರು ಪಾಪ ಎಂತೆಂಥ ಕಷ್ಟಗಳೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ನಂಬರನ್ನು ಬರೆಯೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗುತ್ತೆ. ತುಂಬ ನಿಮಗೆ ದುಡ್ಡು ಅನ್ನೋವಂಥದ್ದು ಕೈಯಲ್ಲಿ ಉಳಿಯುತ್ತೆ. ಇನ್ನೊಂದು ನಿಮಗೆ ದುಡ್ಡಿನ ಹರಿವು ಅನ್ನೋವಂಥದ್ದು ಹೆಚ್ಚಾಗುತ್ತೆ. ನಿಮಗೆ ಕೆಲಸ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕೆಲಸ ಸಿಕ್ತು ಅಂದರೆ ನಿಮಗೆ ದುಡ್ಡು ಬಂದೇ ಬರುತ್ತಲ್ವ. ಪ್ರತಿನಿತ್ಯ ಬಿಸ್ನೆಸ್ ಮಾಡೋರಾಗಿರ್ಬೋದು, ಯಾವುದೇ ಒಂದು ಏನೇ ಒಂದು ಕೆಲಸಗಳನ್ನು ಮಾಡೋರಾಗಿರ್ಬೋದು, ಅವ್ರಿಗೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದನ್ನೋವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ನಂಬರನ್ನು ಯಾವ ಜಾಗದಲ್ಲಿ ಬರೀಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ. ನಮ್ಮದು ಹಸ್ತ ಇರುತ್ತಲ್ವ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿದ್ದು, ಎಡಗೈ ಹಸ್ತದ ಎಲ್ಲ ಮುಗಿಯುತ್ತೆ ನಮಗೆ. ಇಲ್ಲಿ ನೀವು ವಾಚ್ ಕಟ್ಟೋದಕ್ಕಾಗಿರೋ, ಇಲ್ಲಿ ನಮ್ಮದು ನಾಡಿ ಮಿಡಿತವನ್ನು ಹಿಡ್ಕೊಳ್ತಾ ಇರಲ್ವ, ಆ ಒಂದು ಜಾಗದಲ್ಲಿ 3 ಅಕ್ಷರ ಅಷ್ಟೇ. ನೀವು ಇದನ್ನು ಗ್ರೀನ್ ಕೆಚ್ ಪೆನ್ನಲ್ಲಿ ಬರಿಬೇಕಾಗುತ್ತೆ. ಮತ್ತು ನಿಮಗೆ ಕುಬೇರ ಕುಂಕುಮ ಅಂತ ಕೂಡ ಸಿಗುತ್ತೆ. ಆ ಒಂದು ಕುಬೇರ ಕುಂಕುಮವನ್ನು ಕೂಡ ನೀವು ಪ್ರತ್ಯೇಕವಾಗಿ ಇವಾಗ ಅಂಗಡಿಗಳು ಇಟ್ಟಿದ್ದೀರಿ, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಾಯಿದ್ದೀರಿ ಅಂದರೆ ಈ ನಂಬರ್ ನೋಡಿ, 897 ಈ ಒಂದು ನಂಬರ್ಸನ್ನು ನೀವು ಬರ್ಕೊಂಡಿದ್ದೆ ಆದರೆ ನಿಮ್ಮ ಲಕ್ ಅನ್ನೋವಂಥದ್ದು ಚೇಂಜ್ ಆಗುತ್ತೆ. ಇದ್ರ ಜೊತೆನೇ ನೀವು ಕುಬೇರ ಕುಂಕುಮ ಅಂತೇಳಿ ಆನ್ಲೈನಲ್ಲಿ ಹುಡುಕಿದ್ರು ಕೂಡ ಸಿಗುತ್ತೆ. ಅದಕ್ಕೆ ಇಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ಕೂಡ ಸಿಗುತ್ತೆ. ಅದಕ್ಕೇನು ತುಂಬ ದುಡ್ಡಿರೋದಿಲ್ಲ, ಕೇವಲ ಒಂದು 20 ರೂಪಾಯಿ 30 ರೂಪಾಯಿ ಇರುತ್ತೆ ಅಷ್ಟೇ. ಆದರೆ
ತುಂಬ ಅಂದರೆ ತುಂಬ ಫಾಸ್ಟಾಗಿ ನಿಮಗೆ ಒಂದು ಅಭಿವೃದ್ಧಿ ಆಗುವಂಥದ್ದು. ನಿಮಗೆ ಲಾಸ್ ಆಗ್ತಾ ಇದೆಯಾ, ನಿಮ್ಮನ್ನ ಜನರ ಆಕರ್ಷಣೆ ಅನ್ನೋವಂಥದ್ದು ಮಾಡುತ್ತೆ. ಆ ಒಂದು ಕುಬೇರ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಧನ ಆಕರ್ಷಣೆ ಅನ್ನೋವಂಥದ್ದಾಗುತ್ತೆ. ಮತ್ತು ಜನರ ಒಂದು ಪ್ರವಾಹದ ರೀತಿಯಲ್ಲಿ ನಿಮ್ಮ ಒಂದು ಅಂಗಡಿಗಾಗಿರ್ಬೋದು ಏನೇ ಒಂದು ಮಾಡಿದ್ರು ಕೂಡ ನಂಬಿಕೆ ಇಟ್ಟು ಮಾಡಬೇಕು. ಖಂಡಿತವಾಗ್ಲೂ ಈ ಒಂದು ನಂಬರನ್ನು ಬರೆದಿದ್ದೆ ಅಂದರೆ ನೀವು ದುಡ್ಡು ಬೇಡ ಅಂದರೂ ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಪ್ಪ ನಮ್ಗೆ ಇವತ್ತು ಬೇಡ, ನಮಗೇನು ಇವತ್ತು ಕೆಲಸನೇ ಇಲ್ಲ ಏನಿಲ್ಲ ಅಂದರೆ ಯಾವುದೋ ಕಾಲಕ್ಕೆ ನೀವು ಕೊಟ್ಬಿಟ್ಟಿರ್ತೀರಿ, ಅವ್ರು ನಿಮ್ಮ ಸಾಲ ತೀರಿಸಲೇಬೇಕಾಗಿರುತ್ತೆ, ಅವ್ರು ಹಾಕೋವಂಥದ್ದಾಯಿತು. ಇಲ್ಲ ಅಂದರೆ ಯಾರಿಗೋ ನೀವು ಸಹಾಯ ಮಾಡಿರ್ತೀರಿ, ಆ ಒಂದು ಹೆಲ್ಪ್ ಅನ್ನೋವಂಥದ್ದು ನಮಗೆ ವಾಪಸ್ ಬರೋವಂಥದ್ದು. ಇಲ್ಲ ಯಾರಿಗೋ ನೀವು ಒಂದಷ್ಟು ದುಡ್ಡನ್ನು ಕೊಟ್ಟಿರ್ತೀರಿ, ಇಲ್ಲೇ ಯಾರಿಗೋ ಒಂದಷ್ಟು ಸಾಲವನ್ನು ಕೊಟ್ಟಿರ್ತೀರಿ. ಇಲ್ಲ ನೀವು ಮನೆಯಲ್ಲಿ ಸಣ್ಣದಾಗಿ ಒಂದು ಟೈಲರಿಂಗ್ ಮಿಷಿನ್ ಇದೆ, ಒಂದು ಅಕ್ಕಿ ರುಬ್ಬೋ ಮಿಷಿನ್ ಇದೆ, ಯಾರು ಜನನೇ ಬರ್ತಾ ಇಲ್ಲ ಸ್ವಾಮಿ, ಏನು ಮಾಡೋಣ ಅಂತಂದರೆ ಖಂಡಿತವಾಗ್ಲೂ ಈ ನಂಬರನ್ನು ಬರೆದುಕೊಳ್ಳಿ. ನಿಮಗೆ ಪ್ರತಿನಿತ್ಯ ದುಡ್ಡು ಬರೋವಂಥಕ್ಕೆ ದಾರಿ ಅನ್ನೋವಂಥದ್ದು ಆಗುತ್ತೆ. ನಿಮಗೆ ಕೈನಲ್ಲಿ ದುಡ್ಡು ಅನ್ನೋವಂಥದ್ದು ನಿಲ್ಲುತ್ತೆ. ಎಂಥದ್ದೇ ಒಂದು ಏನೇ ಆದರೂ ಕೂಡ ಒಂದು ಪ್ರತಿನಿತ್ಯ ನಿಮಗೆ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ. ನೀವೇನೇ ಕೆಲಸ ಮಾಡ್ತಾಯಿದ್ರೆ ಈ ನಂಬರ್ ಅಳ್ಕೋದ್ರೆ ಗ್ರೀನ್ ಪೆನ್ನಿಂದ 897 ಅಂತೇಳಿ ಪ್ರತಿನಿತ್ಯ ಬರೆದುಕೊಳ್ಳಿ. ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ಯಾವಾಗ ನೀವು ಈ ವಿಡಿಯೋ ನೋಡ್ತೀರಿ, ಇವಾಗ ರಾತ್ರಿ 10 ಗಂಟೆಗೆ ನೋಡ್ತೀರಾ, 9 ಗಂಟೆಗೆ, 8 ಗಂಟೆಗೆ, ಆವಾಗ ಖಂಡಿತವಾಗ್ಲೂ ಬರೆದುಕೊಳ್ಳಿ. ನನಗೆ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ವಿಡಿಯೋ ಆಚೆ ಈಚೆ ಆಗ್ತಾಯಿದೆ. ಈ ನಡುವೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. 5 o'clock ಬರಬೇಕಾಗಿರೋ ವಿಡಿಯೋ 9 o'clock ಅದು ಮಾರನೇ ದಿನ ಎಲ್ಲ ಅಪ್ಲೋಡ್ ಆಗ್ತಾಯಿದೆ. ಮತ್ತು ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಹಾಕಿದ್ದೀನಿ. ಖಂಡಿತವಾಗ್ಲೂ ಈ ಒಂದು ನಂಬರನ್ನು ಹೇಳ್ಕೊಳ್ಳಿ, ತುಂಬ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡ್ತಾರೆ ನನ್ನ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್.